ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಸ್, ಇವಾಗ ನಾನು ರೆಡಿ ಆಗಿರೋದು ನನ್ನ ಚಂದು ಕಸಿನ್ ಮದುವೆ ಹೊರಟಿದ್ದೀವಿ. ಈಗ ಸಂಜೆ ಬಂದು ದೇವತಾ ಕಾರ್ಯ, ಅರ್ಶಿನ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಇರುತ್ತೆ. ಬೆಳಗ್ಗೆ ಬಂದು ಮದುವೆ. ಸೊ ಇವಾಗ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಸಮಯ ಬಂದು ಆಲ್ಮೋಸ್ಟ್ ಲೈಕ್ 7:15 ಹಂಗೆ ಆಗಿದೆ. ಸೊ ಇಲ್ಲಿ ಬಂದು ಭತ್ತ ಕುಟ್ಟೋ ಶಾಸ್ತ್ರ ಮಾಡ್ತಿದ್ರು. ಸೊ ಭತ್ತ ಕುಟ್ಕೊಂಡು ಫೋಟೋ ಎಲ್ಲ ತೆಗಿತಾಯಿದ್ರು. ಸೊ ನಾನು ಬಂದಾಗ ಇದು ಶಾಸ್ತ್ರ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಇದು ಸೈಡ್ ಬೈ ಸೈಡ್ ಆಯಿತು. ಇಲ್ಲಿ ಬಂದು ಎಲ್ಲರೂ ಗಂಗಮ್ಮ ಪೂಜೆ ಮಾಡ್ತಾರಲ್ಲ, ಸೊ ಅರ್ಶಿನ ಶಾಸ್ತ್ರಕ್ಕೆ ನೀರೆಲ್ಲ ತೊಗೊಂಡು ಬರಬೇಕಲ್ಲ, ಸೊ ನೀರು ತೊಗೊಂಬರೋಂಥದ್ದು ಪೂಜೆಗೆ. ಸೊ ಇಲ್ಲಿ ಕೊಡ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಇದಕ್ಕೆಲ್ಲ ಸುಣ್ಣ ಇರುತ್ತಲ್ಲ, ಸುಣ್ಣ ನೀರನ್ನ ಹಚ್ಕೊಂಡು ಈ ಥರ ಎಲ್ಲ ಡಿಸೈನ್ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಮಾಡಿಬಿಟ್ಟಿದ್ರು. ಲಾಸ್ಟ್ ಒಂದೇ ಒಂದು ಅದ್ರ ಮೇಲೆ ಕ್ಯಾಪ್ ಇರುತ್ತಲ್ಲ, ಅದು ಒಂದು ಬಾಕಿ ಇತ್ತು. ಸೊ ಅದು ನನಗೆ ಸಿಕ್ಕಿತ್ತು. ನಾನು ಹಾಗೆ ಡಿಸೈನ್ ಮಾಡಿದೆ ಒಂದು. ಹಾಗೆ ಸುಮ್ಮನೆ ಅದು ಇಯರ್ ಬಡ್ಡಲ್ಲಿ ಬರೆಯೋದು ಅಷ್ಟೇ. ಬರೀಬೇಕಾದ್ರೆ ಗೊತ್ತಾಗಲ್ಲ. ಸೊ ಅದು ಸ್ವಲ್ಪ ಒಣಗಾದ್ಮೇಲೆ ಕಲರ್ ಬರುತ್ತೆ. ಸೊ ಇಲ್ಲಿ ಅರ್ಶಿನ ಶಾಸ್ತ್ರಕ್ಕೆ ಹಿಂದ್ಗಡೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಕಲಶಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಸೋಮಾನೆ ಕೂಡ ಹಾಡ್ತಿದ್ದಾರೆ. ಸೊ ಇಲ್ಲಿ ಗಂಗೆ ಶಾಸ್ತ್ರಕ್ಕೆ ಎಲ್ಲ ಗಂಗೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಅದು ಕಲಶ ಇಟ್ಕೊಂಡಿದ್ದು. ಬಟ್ ನಂಗೆ ಸ್ವಲ್ಪ ಭಯ ಇತ್ತು. ಬಿಕಾಸ್ ನಂದು ಡ್ರೆಸ್ ಏನಿತ್ತಲ್ಲ ಅದು ಫುಲ್ ಉದ್ದಕ್ಕಿತ್ತು. ಎಲ್ಲಿ ಬೀದು ಹೋಗ್ಬಿಡ್ತೀನೋ. ನಾನು ಬಿದ್ದರೂ ಪರವಾಗಿಲ್ಲ, ಕಲಶಕ್ಕೇನೋ ಆಗಬಾರ್ದಲ್ವ. ಹಾಗಾಗಿ ನಾವು ಸ್ವಿಚ್ ಮಾಡ್ಕೊಂಡ್ವಿ. ಸೊ ನಾವು ಆರತಿ ತಟ್ಟೆನ ನಾನು ಎತ್ಕೊಂಡೆ, ಕಲಶನ ಅವ್ರು ಎತ್ಕೊಂಡ್ರು. ಸೊ ಇವಾಗ ಬನ್ನಿ ಎಲ್ಲರೂ ಹೋಗ್ಬಿಟ್ಟು ಕಲಶ ಪೂಜೆ ಮಾಡಿ ನೀರು ಶಾಸ್ತ್ರ ಮುಗಿಸ್ಕೊಂಡು ಬರೋಣ. ಸೊ ಇಲ್ಲಿ ಗಂಗೆ ಪೂಜೆ ಮಾಡಿದ್ದಾರೆ. ಇಲ್ಲಿ ಡಮ್ಮಿ ಬಾವಿ ಅಂತ ಇಟ್ಟಿದ್ರು ಅಲ್ಲಿ ಚೌಲ್ಟ್ರಿಂದ ಆಚೆ. ಸೊ ಅವರೆಲ್ಲ ನೀಟಾಗೆಲ್ಲ ಪೂಜೆ ಮಾಡಿ ಅದಾದಮೇಲೆ ಕಂಕಣ ಅಂತ ಯಾರೆಲ್ಲ ಪೂಜೆ ಮಾಡ್ತಾರಲ್ಲ 5 ಮುತ್ತೈದೆಯರು. ಸೊ ಅವರು ಕಂಕಣ ಅಂತ ತೊಡಸ್ಕೊತಿದ್ದಾರೆ. ನಾವು ಆ್ಯಕ್ಚುಲಿ ಇದು ಮದುವೆ ಇದ್ದಿದ್ದು 16 ಮತ್ತು 17th 18th ಇದ್ದಿದ್ದು. 19th ಹಬ್ಬ, 21st ನಾವು ಫ್ಲೈಟು, 20th ನಾವು ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ನಾನು ಬೇಡ ಯಾಕೆ ಅಂದ್ಬಿಟ್ಟು ಯಾವಾಗಲೂ ಮೋಸ್ಟ್ ಲೈಕ್ 75% ನಾನು ಮದುವೆ ಸಾಯಂಕಾಲ ಆಗಿರ್ಬೋದು ಎಲ್ಲನೂ ನಾನು ಮಾಸ್ಕ್ ಹಾಕ್ಕೊಂಡೇ ಇದ್ದೆ. ಸೊ ಇವಾಗ ದೇವತಾ ಕಾರ್ಯದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವರೆಲ್ಲ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಅಷ್ಟೇನೆ. ಸೊ ಜನ ಎಲ್ಲ ಬೆಳಗ್ಗೆ ಬರ್ತಾರೆ. ಸೊ ಇಷ್ಟು ಜನ ಎಲ್ಲ ಫುಲ್ ನಮ್ಮ ಕ್ಲೋಸ್ ರಿಲೇಟಿವ್ಸ್. ಆ್ಯಂಡ್ ಇಲ್ಲಿ ಚಂದು ನನ್ನ ಹಂಗೆ ರೇಗಿಸ್ತಾ ಇದ್ದಾರೆ. ನಮ್ಮ ಹೆಂಗಸರಲ್ಲಿ ಮುಂದೆ ಬಾ, ಮಧ್ಯ ಬಾ. ನೀನೇ ತಾನೇ ಮುಂದೆ ಬರಬೇಕು. ಆತಿರ್ತೀರ ನೀನೇ ಬರಬೇಕು. ಬಾ ಹೋಗವಾ, ಹೋಗವಾ. ಏನು ಗೊತ್ತಾ, ನಮ್ಮ ಮದುವೆ ಆದಾಗಿಂದ ನಾವು ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಿಲ್ಲ, ಒಂದು ಮದುವೆ ಕೂಡ ಅಟೆಂಡ್ ಮಾಡಿಲ್ಲ ನಾವು. ನಮ್ಮ ಮದುವೆ ಡಿಸೆಂಬರ್ 2019 ಆಗಿದ್ದು. ಅದಾದಮೇಲೆ ಇವಾಗ ಇದೇ ಫಸ್ಟ್ ನಾವು ಮದುವೆ ಅಂತ ಅಟೆಂಡ್ ಮಾಡಿದ್ದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು, ತುಂಬ ಎಕ್ಸೈಟ್ಮೆಂಟ್ ಇತ್ತು. ಆ್ಯಂಡ್ ನಿಜ ಹೇಳ್ತೀನಿ, ಅದು ನಮ್ಮ ಮನೆ ಮದುವೆ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲಿ ಒಂದು ಅದೇ ದೇವ್ರು ತರ್ತಿದಾರಲ್ಲ, ಸೊ ಅವ್ರಿಗೆ ನಾನು ಕಾಲೆಲ್ಲ ತೊಳೆದು ಆರತಿ ಬೆಳಗಿ ಚೌಲ್ಟ್ರಿ ಒಳಗಡೆ ಕರ್ಕೊಂಡು ಹೋಗ್ತಾ ಇರೋದು. ಸೊ ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಶಾಸ್ತ್ರಗಳೆಲ್ಲ ಬೆಸ್ಟ್ ಅಲ್ಲ. ಇದು ಒಂದು ಹಾಸನ ಕಡೆ ಮದುವೆ. ಸೊ ನನ್ನ ಫಸ್ಟ್ ಮದುವೆ ನಮ್ಮ ಮದುವೆ ನಮ್ಮ ಕಡೆ ಥರನೇ ಆಯ್ತಲ್ಲ. ಸೊ ಹಾಸನ ಕಡೆ ಮದುವೆ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು. ಸೊ ಖುಷಿ ಆಯಿತು.
ಸ್ವಲ್ಪ ಸ್ವಲ್ಪ ಶಾಸ್ತ್ರಗಳು ನಮ್ಮ ಬೆಂಗಳೂರು ಕಡೆ ಇಲ್ಲ, ನಮ್ಮದು ಆ್ಯಕ್ಚುಲಿ ಅಪ್ಪ ಅಮ್ಮಂದು ಕನಕಪುರ ಸೈಡ್, ಸೊ ಅಲ್ಲಿನ ಕಡೆ ಮತ್ತು ಹಾಸನ ಕಡೆ ಸ್ವಲ್ಪ ಶಾಸ್ತ್ರಗಳು ವೇರಿ ಆಗುತ್ತೆ. ಬಟ್ ಚೆನ್ನಾಗಿತ್ತು, ನಾ ಎರಡೂ ಕಡೆ ತಿಳ್ಕೊಂಡಂಗಾಯಿತು ಇದು ಒಂದು ಫಂಕ್ಷನಿಂದ. ತುಂಬ ಚೆನ್ನಾಗಿ ಅನ್ನಿಸ್ತು ಮಾತ್ರ. ಸೊ ನಾನು ಫೋಟೋ ಪೋಸ್ಟ್ ಕೊಡ್ತಾಯಿದ್ದೀನಿ, ಬಟ್ ಅಲ್ಲಿ ಆರತಿ ಮಾಡ್ತಿದ್ದಾರೆ, ನಂಗೆ ಗೊತ್ತಾಗಲೇ ಇಲ್ಲ ಆರತಿ ಮಾಡ್ತಿದ್ದಾರೆ ಅಂತ. ಅಲ್ಲಿ ಕೇಳ್ತಾ ಇದ್ದೀನಿ, ಓ ನೀವು ಆರತಿ ಮಾಡ್ತಾಯಿದ್ರಾ ಅಂತ. ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಡೆಕೋರೇಷನ್ ಇದ್ದಾಗ ನಾವು ಇನ್ನೇನು ಮಾಡ್ತೀವಿ, ಎಸ್ ಸೊ ಚಂದು ಕಸಿನ್ಸ್ ಎಲ್ಲ ಸೇರಿ ನಾವು ಎಲ್ಲ ಸೇರಿ ಬರೀ ಫೋಟೋಶೂಟ್ ಮಾಡಿದ್ದು. ಇದು ಒಂದು ಚಂದು, ಮತ್ತು ಅದು ಚಂದು ಅಣ್ಣ, ನಮ್ಮ ಭಾವ ಚೇತನ್ ಅಂತ ಅವ್ರ ಹೆಸರು. ನಮ್ಮೆಲ್ಲ ಕಸಿನ್ಸ್ ಎಲ್ಲ ಫುಲ್ ಫೋಟೋ ಬೂತ್ ಇಟ್ಟಿದ್ರು ಅಲ್ಲಿ. ಸೊ ಫುಲ್ ಲೈಟ್ಫುಲ್ಲಾಗಿತ್ತು, ಕಲರ್ಫುಲ್ಲಾಗಿ ಏನೋ ಬರ್ತಿತ್ತು, ಕಲರ್ಸ್. ಸೊ ಹಾಗಾಗಿ ನಾವು ಎಲ್ಲ ಫುಲ್ ಫೋಟೋಶೂಟ್ ಮಾಡಿಸ್ಕೊಂಡು ಮಜಾ ಮಾಡಿದ್ವಿ ಮಾತ್ರ. ಸೊ ಇದೀಗ ಬಳೆ ಶಾಸ್ತ್ರ ಆಲ್ಮೋಸ್ಟ್ ಸಮಯ ಬಂದು ಒಂದು 8:30 9 ಹಂಗೆ ಆಗಿರಬೇಕು. ನಾನು ಟೈಮ್ ನೋಡೋಕ್ಕೆ ಹೋಗಲಿಲ್ಲ, ನಮಗೆ ಗೊತ್ತೇ ಆಗಲಿಲ್ಲ ಇನ್ಫ್ಯಾಕ್ಟ್. ಸೊ ಹಂಗಾಗಿರ್ಬೋದು. ಸೊ ಇಲ್ಲಿ ಬಳೆ ಶಾಸ್ತ್ರ ನಮ್ಮ ಕಡೆ ಬಂದು ಈ ಕಪ್ಪು ಬಳೆಗಳನ್ನ ಹಾಕ್ತಾರೆ. ನನಗದು ಸಿಕ್ಕಾಪಟ್ಟೆ ಇಷ್ಟ. ಕೈ ತುಂಬ ಹಾಕ್ಸ್ಕೊಬೋದು, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಬೋದು, ಮತ್ತು ಬಂದವರೆಲ್ಲ ಹಾಕಿಸ್ಕೊಳ್ಬೋದು, ಯಾರ್ಯಾರು ಬೇಕೋ ಎಲ್ಲ ಹೋಗ್ಬಿಟ್ಟು ಹಾಕಿಸ್ಕೊಳ್ಬೋದು. ಬಟ್ ತುಂಬ ಲಾಂಗ್ ಕ್ಯೂ ಇತ್ತು. ಸೊ ನಾವು ಊಟ ಮಾಡಿಕೊಂಡು ಅದಾದಮೇಲೆ ಬಂದು ಕೊನೆಯವರೆಗೂ ನಡೀತಾನೇ ಇತ್ತು ಇದು ಬಳೆ ಶಾಸ್ತ್ರ, ಫುಲ್ ಲಾಂಗ್ ಟೈಮ್ ತನಕ. ಸೊ ಕೊನೆಗೂ ನಾನು ಹಾಕಿಸ್ಕೊಂಡೆ ಬಳೆ ಶಾಸ್ತ್ರ, ಕಾದು. ಸೊ ಅದು ಒಂದು ಬ್ಲೂ ಕಲರ್ ಸ್ಯಾರಿ ಹಾಕಿರೋದೆ ಮದುವೆ ಹುಡುಗಿ. ಸೊ ಫಸ್ಟು ಮದುವೆ ಹುಡುಗಿಗೆ ತೋರಿಸಿ ಅದಾದ ಶಾಸ್ತ್ರ ಎಲ್ಲ ಮುಗಿಸಿ ಅವರೆಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಒಂದೊಂದಾಗ ರೌಂಡಿಗೆ ಯಾರೆಲ್ಲ ಕೂತಿರ್ತಾರಲ್ಲ, ಸೊ ಅವ್ರಿಗೆಲ್ಲನೂ ಬಳೆ ತೊಡಿಸ್ಕೊಂಡು ಬರ್ತಾರೆ ಬಳೆ ಅಮ್ಮ. ಹಾಗೆ ಸೊ ಬಳೆ ಶಾಸ್ತ್ರಕ್ಕೆ ಈ ಮಧ್ಯದಲ್ಲೇ ನಾವು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದಿದ್ವಿ. ಸೊ ಹುಡುಗಿದು ಆಗಿದೆ. ಇವಾಗ ಎಲ್ಲ ಇರ್ತಾರಲ್ಲ ಹುಡುಗಿ ಕಸಿನ್ಸು, ಅವ್ರು ಎಲ್ಲ ರಿಲೇಟಿವ್ಸ್ ಹೋಗ್ಬಿಟ್ಟು ಬಳೆ ಹಾಕಿಸ್ಕೊಂಡು ಬರ್ತಾರೆ. ಎಸ್, ಫೈನಲಿ ಆಲ್ಮೋಸ್ಟ್ ಲೈಕ್ 10 ಹಂಗೆ ಆಗೋಗ್ಬಿಟ್ಟಿರುತ್ತೆ. ಎಲ್ಲರೂ ಹಾಕಿಸ್ಕೊಂಡು, ಬಟ್ ಸ್ಟಿಲ್ ಇನ್ನೂ ಅಲ್ಲಿ ಅಷ್ಟು ಜನ ಇದ್ದರು ಹಾಕ್ಕೊಳ್ಳೋಕ್ಕೆ ನಾನು ಅಂತ. ಸೊ ನಾನು ಬೇಗ ಹೋಗಿ ಮಧ್ಯದಲ್ಲಿ ನಂಗೆ ಸ್ವಲ್ಪ ಜಾಸ್ತಿ ಇಲ್ಲ ಅಂತ ಹೇಳಿ ಹಾಕಿಸ್ಕೊಳ್ತಾ ಇದ್ದೀನಿ. ಫೈನಲಿ ಬೇಗ ಹಾಕಿಸ್ಕೊಂಡು ಹೊರಟೋಗ್ತೀನಿ ಆಯಿತಾ ಅಂತ. ನಾನು ಬರೀ ಫೋಟೋಗೆ ವೀಡಿಯೋಗೆ ಸ್ವಲ್ಪ ಮಾತ್ರ ಮಾಸ್ಕ್ ತೆಗೆದೆ, ಬಿಕಾಸ್ ಸ್ವಲ್ಪ ಭಯ ಅಲ್ಲ, ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಆಮೇಲೆ ಮತ್ತೆ ಹೋಗ್ಬಿಟ್ಟು ಮಾಸ್ಕ್ ಹಾಕ್ಕೊತಾ ಇದ್ದೆ. ಸೊ ಹಾಗಾಗಿ ಎಸ್, ಇದು ಬಳೆ ಶಾಸ್ತ್ರ. ಸೊ ಇದೇನು ಅಂತ ನೋಡ್ತಾ ಇದ್ದೀರಾ, ಇದು ಹಸೆ ಬರೆಯೋದು ಅಂತ ಅಂತಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಚೆಂದಾಗಿ ಮಾಡಿದ್ರಂತೆ, ಬಟ್ ನನಗೆ ಗೊತ್ತಿರಲಿಲ್ಲ, ಫೋಟೋಸಲ್ಲಿ ನೋಡಿದ್ದೆ. ಇದು ಒಂದು ಅಕ್ಕಿ ಇರುತ್ತಲ್ಲ, ಅಕ್ಕಿನಲ್ಲಿ ಈ ಥರ ರಂಗೋಲಿ ಮಾಡ್ತಾರೆ, ಫುಲ್ ದೊಡ್ಡದಾಗಿರುತ್ತೆ, ಇದನ್ನು ಹಸೆ ಅಂತ ಬರೀತಾರೆ. ಇದು ನಾನು ಫಸ್ಟ್ ಟೈಮ್ ನೋಡಿದ್ದು, ಚೆನ್ನಾಗಿ ಅನ್ನಿಸ್ತು ಮಾತ್ರ. ಫುಲ್ ಡಿಸೈನ್ ದೊಡ್ಡದಾಗಿ ಡಿಸೈನ್ ಎಲ್ಲ ಹಾಕ್ತಾರೆ, ಬರೀ ಅಕ್ಕಿ ಕಾಳಲ್ಲಿ ಅದನ್ನು ಮಾಡೋದು. ಸೊ ನೋಡಿ ಎಷ್ಟು ದೊಡ್ಡದಾಗಿ ಡಿಸೈನ್ ಹಾಕಿದ್ದಾರೆ. ಇವ್ರು ಇಲ್ಲಿ ಮಾಡಬೇಕಾದ್ರೆ ನನ್ನ ಕಸಿನ್ಸ್ ಎಲ್ಲ ಸೇರ್ಕೊಂಡು ಏನು ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ. ಅವ್ರು ಫುಲ್ ಮಜಾ ಮಾಡ್ತಿದ್ರು, ನನ್ನ ಸೇರಿಸ್ಕೊಂಡು ಫುಲ್ ಕುಣಿಸಿದ್ದಾರೆ. ಆಲ್ಮೋಸ್ಟ್ 1 hour ಇನ್ನೂ ಜಾಸ್ತಿನೇ ಫುಲ್ ಡಾನ್ಸ್ ಮಾಡಿದ್ವಿ ಏನೋ ನಾವು. ಫುಲ್ DJ ಹಾಕಿದ್ರು, ಮಸ್ತ್ ಮಜಾ ಇತ್ತು. ಫುಲ್ ಹುಡುಗಿರ್ದೆಲ್ಲ ಒಂದು ಗ್ಯಾಂಗ್ ಎಲ್ಲ ಡಾನ್ಸ್ ಮಾಡಾದ್ಮೇಲೆ ಹುಡುಗರು ಫುಲ್ ಡಾನ್ಸ್ ಮಾಡಿದರು. ಸೊ ಡಾನ್ಸ್ದು ಸಾಂಗ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಇಶ್ಯೂ ಬರುತ್ತೆ. ಹಾಗಾಗಿ ನಾನು ನಾರ್ಮಲ್ ಮ್ಯೂಸಿಕ್ಗೆ ಹಾಕಿರ್ತೀನಿ. ಸೊ ನೋಡಿ ನೀವು, ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ಸ್ ಇದೆ.
ಬಂದು ಹುಡುಗಿ ರೆಡಿಯಾಗಿದೆ. ಸೊ ಇಲ್ಲಿ ಹಸೆ ಬರ್ದಿರ್ತಾರಲ್ವಾ, ಸೊ ಇಲ್ಲಿ ಕೂಡಿಸಿ ಅದಕ್ಕೆ ಮಡ್ಲನ್ನ ತುಂಬಿಸಿ ಅದಾದಮೇಲೆ ಇಲ್ಲಿ ಹೊಸ್ಗೆ ಹಾಕಿ ಶಾಸ್ತ್ರ ಮಾಡ್ತಾರೆ. ನನಗೂ ತುಂಬ ಪೂರ್ತಿಯಾಗೆಲ್ಲ ಗೊತ್ತಾಗಲಿಲ್ಲ. ಸೊ ಅಲ್ಲಿ ಮಾಡ್ತಾರದೆಲ್ಲ ನೋಡ್ತಾ ಇದ್ದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದು ನಮ್ಮ ಮದುವೆ ಹುಡುಗಿ ಹೆಸರು ಚೈತ್ರ ಅಂತ ಅವ್ರ ಹೆಸರು. ಸೊ ಚೈತ್ರ ಅವರು ಈಗ ಹಸೆ ಮನೆ ಮೇಲೆ ಪೂಜೆ ಮಾಡಿ ಕೂತ್ಕೊಂಡಾದ್ಮೇಲೆ ಅದಕ್ಕೆ ಅವ್ರಿಗೆ ಉಡಿ ತುಂಬಿಸ್ತಾರೆ. ಲೈಕ್ ತುಂಬಿಸಿ ಅದಾದಮೇಲೆ ಅಕ್ಷತೆ ಎಲ್ಲ ಹಾಕಿ ಎಲ್ಲರೂ ನಾವು ಅವ್ರಿಗೆ ಹೊಸ್ಗೆ ಹಾಕ್ತೀವಿ. ಸೊ ಹಾಗಾಗಿ ಸೊ ಈ ಥರ ಎಲ್ಲ ಮಾಡಾದಮೇಲೆ ಹುಡುಗಿಗೆ ಎಲ್ಲರೂ ಬಂದು ಅರ್ಶಿನ ಕುಂಕುಮ ಇಟ್ಟು ಅಕ್ಷತೆನ ಹಾಕಿ ಅದಾದಮೇಲೆ ಕಲಶನ ಅವರಿಗೆ ಆರತಿ ಥರ ಬೆಳಗಿ ಅದಾದಮೇಲೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಲೈಕ್ ಅಕ್ಷತೆ ಹಾಕ್ಬಿಟ್ಟು ಹೋಗ್ತಾರೆ. ಸೊ ಇದು ಹುಡುಗಿ ಅಮ್ಮ ಮಾಡ್ತಾರದು. ಸೊ ಇವರೇ ಚಂದು ಅತ್ತೆ, ಪದ್ಮತ್ತೆ ಅಂತ ಅವ್ರ ಹೆಸರು. ಸೊ ಹಂಗಾಗಿ ಹುಡುಗಿ ಅಮ್ಮ ಶಾಸ್ತ್ರ ಮಾಡಿದ್ದಾರೆ. ಸೊ ಅವ್ರನ್ನ ಫಾಲೋ ಮಾಡ್ಕೊಂಡು ಎಷ್ಟೊಂದು ಜನ ಹಂಗೆ ಲೈನಾಗಿ ಬಂದು ಎಲ್ಲರೂ ನಾನು ಕೂಡ ಶಾಸ್ತ್ರ ಮಾಡಿದ್ವಿ. ಸೊ ಇದು ಈ ಶಾಸ್ತ್ರ ಆದಮೇಲೆ ನೆಕ್ಸ್ಟು ಅರ್ಶಿನ ಶಾಸ್ತ್ರ, ಅದೇ ಲಾಸ್ಟು. ಇದು ಮಾಡೋಕ್ಕೆ ಆಲ್ಮೋಸ್ಟ್ 11:30 ಹಂಗೆ ಆಗೋಗಿತ್ತು ಅಂತ ಅನಿಸುತ್ತೆ ಟೈಮು. ಸೊ ಅರ್ಶಿನ ಶಾಸ್ತ್ರ ಮುಗಿದು ನಾವು ಮನೆಗೆ ಹೋಗೋಷ್ಟರಲ್ಲಿ 1:30 ಆಗಿತ್ತು. ಸೊ ಇನ್ನು ಇವಾಗ ಹುಡುಗಿ ಸೆಕ್ಷನ್ ಮುಗಿದಿದೆ. ಸೊ ಹುಡುಗರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸಮಯ ಬಂದು ಈಗ ಆಲ್ಮೋಸ್ಟ್ 12:30 ಆಗೋಗಿತ್ತು ಅಂತ ಅನಿಸುತ್ತೆ. ಅರ್ಶಿನ ಶಾಸ್ತ್ರಕ್ಕೆ ಹುಡುಗಿ ರೆಡಿ ಆಗಿದೆ. ಸೊ ಫೋಟೋಗ್ರಾಫರ್ಸ್ ಫೋಟೋ ಎಲ್ಲ ತಗೊತಾ ಇದ್ರು. ಸೊ ಅರ್ಶಿನ ಶಾಸ್ತ್ರಕ್ಕೆ ನಾವು ರೆಡಿಯಾಗಿದ್ದೀವಿ ಅರ್ಶಿನ ಎಲ್ಲ ಹಚ್ಚೋಕ್ಕೆ. ಹಾಗಾಗಿ ಈ ಒಂದು ಶಾಸ್ತ್ರ ಎಲ್ಲರಿಗೂ ಗೊತ್ತೇ ಇರುತ್ತಲ್ವಾ. ಸೊ ಅದೇ ಹಸೆ ಮಣೆ ಮೇಲೆ ಹುಡುಗಿನ ಕೂರಿಸಿ ಅವರಿಗೆ ಅರ್ಶಿನ ಮತ್ತು ಹಳ್ಳೆಣ್ಣೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಹಚ್ತಾರೆ. ಸೊ ಹಚ್ಚಿ ತಿರ್ಗಾ ಅದನ್ನು ಶಾಸ್ತ್ರ ಮಾಡಿ ಬೆಳಗ್ಗೆ ಮಾಮೂಲಿ ಹಾಕಿ ಅಕ್ಷತೆ ಕಾಳನ್ನೆಲ್ಲ ಹಾಕ್ತಿರುವಲ್ಲ ಅದನ್ನೆಲ್ಲ ಹಾಕ್ತಾರೆ. ಹಂಗೆ ಎಲ್ಲರೂ ಬಂದವರೆಲ್ಲ ಹಾಗೆ ಮಾಡ್ತಾರೆ. ಸೊ ನಾನು ಕೂಡ ಈ ಶಾಸ್ತ್ರ ಮಾಡಿದ್ದೀನಿ. ಇದು ಒಂದು ಕೊನೆಯ ಶಾಸ್ತ್ರ. ಅಷ್ಟರಲ್ಲಿ ನಮ್ಮದು ಊಟ ತಿಂಡಿ ಎಲ್ಲ ಮುಗ್ದಿತ್ತು. ಫುಲ್ ನಿದ್ದೆ ಹೇಳ್ತಾ ಇತ್ತು. ಚೆನ್ನಾಗಿ 1 ಅವರ್ ಡಾನ್ಸ್ ಕೂಡ ಮಾಡಿದ್ವಿ. ಮನೆಗೆ ಹೋಗ್ಬಿಟ್ಟು ಯಾವಾಗಪ್ಪ ನಿದ್ದೆ ಮಾಡ್ತೀವಿ ಅಂತ ಅನ್ನಿಸ್ತಿತ್ತು. ಸೊ ಇಲ್ಲಿಂದ ನಮ್ಮ ವೆಡ್ಡಿಂಗ್ ಚೌಲ್ಟ್ರಿ ಏನಿತ್ತಲ್ಲ ಅದರಿಂದ ಮನೆ ತುಂಬಾ ಹತ್ರ ಇತ್ತು. ಸೊ ಹಂಗಾಗಿ ನಾವೆಲ್ಲ ಮನೆಗೆ ಹೋಗಿದ್ವಿ. ಚೌಲ್ಟ್ರಲ್ಲಿ ಉಳ್ಕೊಂಡಿಲ್ಲ. ನೆಕ್ಸ್ಟ್ ಬೇಗ ಬೆಳಗ್ಗೆ ಎದ್ದು ಬರೋಣ ಅನ್ನೋಕ್ಕೋಸ್ಕರ. ಸೊ ಒಂದು ಮದುವೆ ಇವೆಂಟ್ ಅಂತ ಅಂದ್ರೇ ಆ ಥರ ಅಲ್ವಾ, ಎಲ್ಲರೂ ಸೇರಿರ್ತಾರೆ. ಸೊ ಎಲ್ಲರೂ ಎಲ್ಲ ಸತಿನೂ ಮೀಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಹೀಗೆ ಮದುವೆ ಟೈಮಲ್ಲಿ ಬಂತು ಅಂದರೆ ಎಲ್ಲರೂ ಬಂದಿರ್ತಾರೆ. ಸೊ ಎಲ್ಲರನ್ನೂ ವಿಚಾರಿಸ್ಕೊಬೋದು, ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಬೋದು. ಹಾಗೆ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನನ್ನ ಮದುವೆಲಿ ನೋಡಿ ಅಷ್ಟು ಮುಖ ಪರಿಚಯ ಆಗದಿರೋಲ್ಲ, ಈ ಮದುವೆಯಲ್ಲಿ ತುಂಬಾ ಪರಿಚಯ ಆಗ್ತಿದ್ರು. ಹಾಗಾಗಿ ಮದುವೆಗಳಿಗೆ ಹೋಗ್ತಾ ಇದ್ರೇ ಅಲ್ವಾ ತುಂಬ ಜನ ಎಲ್ಲ ಪರಿಚಯ ಆಗಿ ಗೊತ್ತಾಗೋದು. ಹಾಗಾಗಿ ಇದು ಫಸ್ಟ್ ಟೈಮ್ ನಾವು ಮದುವೆ ಆದಮೇಲೆ ಒಂದು ಮದುವೆ ಅಟೆಂಡ್ ಮಾಡ್ತಿರೋದು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಮದುವೆ ಹುಡುಗಿಗೆ ಮಾಮೂಲಿ ಹರಳೆಣ್ಣೆ ಮತ್ತು ಅರ್ಶಿನ ಇರೋದೆಲ್ಲ ಚೆನ್ನಾಗಿ ಹಚ್ತಾರೆ. ಅದಾದಮೇಲೆ ಮದುವೆ ಹುಡುಗಿಗೆ ಅರ್ಶಿನ ನೀರು ಹಾಕಿ ಶಾಸ್ತ್ರ ಮಾಡಿ ಸ್ನಾನ ಮಾಡಿಸ್ತಾರೆ. ಅದಾದಮೇಲೆ ಅಷ್ಟೇ. ಇವಾಗ ಶಾಸ್ತ್ರ ಆಲ್ರೆಡಿ ಮಧ್ಯರಾತ್ರಿ ಆಗಿದೆಯಲ್ಲ, ಮುಗೀತು. ಇನ್ನೆಲ್ಲ ಶಾಸ್ತ್ರನೂ ಬೆಳಗ್ಗೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಮುಹೂರ್ತಮ್ಮು ಅದು ಫಾಲೋಡ್ ಬೈ ಆಮೇಲೆ ರಿಸೆಪ್ಷನ್ನು. ನಾವು ಬೆಂಗಳೂರಲ್ಲಿ ಫಸ್ಟ್ ಹಿಂದಿನ ದಿನ ರಿಸೆಪ್ಷನ್ ಮಾಡ್ತೀವಿ, ಬೆಳಗ್ಗೆ ಮುಹೂರ್ತ ಮಾಡ್ತೀವಿ. ಸೊ ಇಲ್ಲಿ ಹಂಗಲ್ಲ, ಹಿಂದಿನ ದಿನ ದೇವತಾ ಕಾರ್ಯ ಮತ್ತು ಈ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಮುಹೂರ್ತ ಮಾಡ್ತಾರೆ ಅವರು. ಸೊ ಮುಹೂರ್ತ ಆದಮೇಲೆ ರಿಸೆಪ್ಷನ್ ಮಾಡ್ತಾರೆ. ಹಂಗಿರುತ್ತೆ ಇಲ್ಲಿ. ಹಾಸನ ಕಡೆ ಎಲ್ಲ ಆಲ್ಮೋಸ್ಟ್ ಹೀಗೆ ಮಾಡ್ತಾರೆ ಅಂತೆ ನನ್ನ ಚಂದು ಹೇಳ್ತಾ ಇರ್ತಾರೆ. ಇವಾಗ ಹುಡುಗನ ಮನೆ ಕಡೆಗೂ ಅಷ್ಟೇ, ಅವರು ದೇವತಾ ಕಾರ್ಯ ಅಂತ ಮಾಡ್ತಾರಲ್ಲ, ಅವ್ರ ಮನೆಯಲ್ಲಿ ಹಿಂಗೆ ಅರ್ಶಿನ ಶಾಸ್ತ್ರ ಮತ್ತು ಎಲ್ಲ ಹಸೆ ಬರೋ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬರೋದು ಹುಡುಗ. ಹಾಗೆ ಇದು ನಾನು ಅಷ್ಟೇ ಅವ್ರು ಹೇಳ್ಕೊಡ್ತಾಯಿದ್ರು. ನಂದು ಲೆಹಂಗಾ ಅಂತೂ ಫುಲ್ ಉದ್ದಾಗೋಗಿತ್ತು. ಅದೇ ಫುಲ್ ಹಿಂಸೆ ಆಗ್ತಿತ್ತು ನನಗೆ. ಸೊ ಶಾಸ್ತ್ರ ಎಲ್ಲ ಮಾಡ್ಬೇಕಾದ್ರೆ ನಿಜ ಎಷ್ಟು ಖುಷಿ ಆಯಿತು ಗೊತ್ತಾ. ಇದು ಬಂದು ಇನ್ನೂ ಒಂದು ಸೈಡಲ್ಲಿ ಹುಡುಗಿರ್ ಗ್ಯಾಂಗ್ ಫುಲ್ ರೆಡಿಯಾಗಿದೆ. ಈಗ ಅವ್ರು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದು ನೋಡಿ, ಅದು ಯೆಲ್ಲೋ ಕಲರ್ ಡ್ರೆಸ್ ಎಲ್ಲ ಫುಲ್ ಸಿಂಕ್ ಮಾಡಿ ಹಾಕ್ಕೊಂಡು ಬಂದಿದ್ದಾರೆ ಎಲ್ಲರೂ. ನನಗೂ ಕೂಡ ಹೇಳಿದರು, ಬಟ್ ನಂಗೆ ಆ ಕ್ರೀಮ್ ಕಲರ್ ಅಷ್ಟೇ ಇದ್ದಿದ್ದು ಆವಾಗ. ಸೊ ಇವರೆಲ್ಲ ಬಳೆ ಶಾಸ್ತ್ರ ಆದಮೇಲೆ ಚೇಂಜ್ ಎಲ್ಲ ಮಾಡ್ಕೊಂಡು ಬಂದರು ಮ್ಯಾಚ್ ಮಾಡಬೇಕು ಅನ್ನೋಕ್ಕೋಸ್ಕರ. ಇವಾಗ ಫುಲ್ ಹುಡುಗಿಗೆ ಟೀಸ್ ಎಲ್ಲ ಮಾಡಿ ಅವ್ರಿಗೆಲ್ಲ ಫುಲ್ ಅರ್ಶಿನ ಹಚ್ಚಿ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಮತ್ತು ಮಸ್ತ್ ಮಜಾ ಮಾಡಿದ್ರು. ನೋಡೋಕ್ಕೆ ಖುಷಿ ಅನ್ನಿಸ್ತಿತ್ತು. ನಾನು ಔಟ್ ಆಗ್ತೀನಲ್ಲ, ಅದಕ್ಕೆ ಹೋಗಲಿಲ್ಲ ನಾನು. ನನಗೆ ಮದುವೆ ಇದೆಲ್ಲ ಗ್ಯಾಪ್ನಾಗ ಬರ್ತಿತ್ತು, ನನ್ನ ಮದುವೆ ಮೆಮೊರೀಸ್ ಎಲ್ಲ ಗ್ಯಾಪ್ನಾಗ ಬರ್ತಿತ್ತು. ಸೊ ತುಂಬ ಜನ ಕೇಳ್ತಾ ಇದ್ದೀರಾ ನನ್ನ ವೆಡ್ಡಿಂಗ್ ವ್ಲಾಗ್ನು ಮಾಡಿ, ವೆಡ್ಡಿಂಗ್ ವೀಡಿಯೋಸ್ ಎಲ್ಲ ಹಾಕಿ ಅಂತ. ಅದು ಬರುತ್ತೆ, ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ಬಿಕಾಸ್ ನನ್ನ ವೆಡ್ಡಿಂಗ್ ವೀಡಿಯೋಸ್ ನಾನೇ ಪೂರ್ತಿಯಾಗಿ ನೋಡೋಕ್ಕಾಗಲಿಲ್ಲ. ಇಂಡಿಯಾಗೆ ಹೋದಾಗೆಲ್ಲ ಫುಲ್ ಬ್ಯುಸಿ ಇರ್ತೀನಿ. ಹಾಗಾಗಿ ಅದು ಪೂರ್ತಿ ನೋಡದೇ ಇರೋ ಕಾರಣ ಅದು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಎಲ್ಲ ಕೂಡ ನಾನು ನನ್ನ ವೆಡ್ಡಿಂಗ್ ವೀಡಿಯೋಸ್ ಎಲ್ಲನೂ ತೋರಿಸ್ತೀನಿ. ಈಗಾಗಲೇ 1:30 2 o'clock ಹಂಗೆ ಆಗೋಗ್ಬಿಟ್ಟಿದೆ. ಫುಲ್ ಸ್ಟ್ರೈನ್ ಆಗಿದೆ. ನನ್ನ ವೆಡ್ಡಿಂಗ್ ಮತ್ತು ರಿಸೆಪ್ಷನ್ ವ್ಲಾಗ್ ಜೊತೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ
ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಸ್ಟೇ ಸೇಫ್, ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.